ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಆಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. 2026 ಆಗಸ್ಟ್ ತಿಂಗಳ ಕುಂಭ ರಾಶಿಯಲ್ಲಿ ಜನಿಸಿದಂತವರ ಭವಿಷ್ಯವನ್ನ ನಾವು ನೋಡೋದಾದ್ರೆ, ಈ ತಿಂಗಳ ಮಾಸ ಭವಿಷ್ಯ ಆಗಸ್ಟ್ ತಿಂಗಳ ನೋಡೋದಾದ್ರೆ, ರಾಶಿಯಲ್ಲಿ ರಾಹು ಇರುವಂತದ್ದು, ಚಂದ್ರಗ್ರಹ ಇರುವಂತದ್ದು, ಸಪ್ತಮದಲ್ಲಿ ಕೇತು, ಎರಡನೇ ಮನೆಯಲ್ಲಿ ಶನಿ. ರಾಹುವಿನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದ್ರೆ, ರಾಶಿಯಲ್ಲಿ ಇರುವಂತಹ ರಾಹು, ಕೆಲವು ಗ್ರಂಥಗಳಲ್ಲಿ ರಾಹುವಿನ ಸ್ವಸ್ಥಾನ ಅಂತ ಹೇಳ್ತಾರೆ ಕುಂಭರಾಶಿಯನ್ನ. ಬಟ್ ಇರ್ಲಿ, ಆದ್ರೂ ಕೂಡ ಅದರ ಒಂದು ಅಶುಭ ಗುಣವನ್ನ ಅದು ಬಿಟ್ಕೊಡಲ್ಲ. ವಿಪರೀತವಾಗಿರುವಂತಹ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ಗೀಳು ಆಲೋಚನೆಗಳು, ಗೀಳು ಮನೋರೋಗ ಅಂತ, ಆಬ್ಸೆಷನ್, ಒಂದು ವಸ್ತು ಬಗ್ಗೆ ಅಡಿಕ್ಷನ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಆ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಾನಾ ತರದ ಆಲೋಚನೆ, ಮನಸ್ಸು ಕಂಟ್ರೋಲ್ ತಪ್ಪು ಹೋಗುವಂತ ಸಾಧ್ಯತೆ ಇರೋದ್ರಿಂದ ರಾಹುವಿನ ಮಂತ್ರ ಜಪವನ್ನ ಮಾಡಬೇಕು. ರಾಹುಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೋಬೇಕು. ಈ ಪರಿಹಾರಗಳು ಅಂದಾಗ ಜನಗಳಲ್ಲಿ ಯಾವುದೋ ಪೂಜೆ ಹೇಳ್ತಾರೆ, ಇದು ಹೇಳ್ತಾರೆ, ಸಂಪಾದನೆ ಮಾಡೋಕ್ಕೋಸ್ಕರ ಅಂತಾರೆ. ಹಾಗಲ್ಲ, ಋಷಿಗಳು ಪರಿಹಾರಗಳನ್ನ ಹೇಳಿದ್ದಾರೆ. ಋಷಿಗಳು ಪರಿಹಾರ ಹೇಳಿರೋದು ಸುಮ್ಮನೆ ಇಷ್ಟಮಯ ಪರಿಹಾರಗಳಲ್ಲ. ಗ್ರಹಗಳಿಂದ ಕರ್ಮ ಅನುಸಾರವಾಗಿ ನಮ್ಮ ಮೇಲೆ ಪರಿಣಾಮ ಆಗ್ತಿದೆ. ಆ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಶನಿ ಗ್ರಹ ಅಂದ್ರೆ ವಯಸ್ಸಾದವ್ರನ್ನ ಸೂಚಿಸುತ್ತೆ. ವಯಸ್ಸಾದವ್ರನ್ನ ಸೇವೆ ಮಾಡೋದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡೋದು, ಕಂಬಳಿನ ದಾನವ ಕೊಡೋದು, ಕಪ್ಪು ಬಟ್ಟೆಲಿ ಇರುವಂತಹ ವಸ್ತುಗಳನ್ನ ದಾನವ ಕೊಡೋದು, ಬಡವರಿಗೆ, ವೃದ್ಧರಿಗೆ, ಭಿಕ್ಷುಕರು, ಇವೆಲ್ಲ ಶನಿ ಸೂಚಿಸುವಂತದ್ದು. ಇದನ್ನ ಯಾವುದೋ ಜನ್ಮದಲ್ಲಿ ನಾವು ಈ ಒಂದು ವರ್ಗಕ್ಕೆ ನೋವು ಮಾಡಿರ್ತೀವಿ. ಅದರಿಂದ ಇದನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೋಬೇಕು. ಇದನ್ನೇ ನಮ್ಮ ಋಷಿಗಳು ಹೇಳಿದ್ರು. ಅದು ಬಿಟ್ಟು ಇದರಲ್ಲಿ ನಿಮಗೆ ದುಡ್ಡು ಮಾಡುವಂತ ಉದ್ದೇಶ ಯಾವ ಋಷಿಗಳಿಗೆ ಇರಲಿಲ್ಲ. ನಮ್ಮಲ್ಲಿ ಸನ್ಯಾಸತ್ವ ಅಂತಂದ್ರೆ ಅವ್ರ ಹಣದಿಂದ ಯಾರನ್ನು ಕೂಡ ಕಂಟ್ರೋಲ್ ಮಾಡಕ್ ಸಾಧ್ಯವೇ ಇಲ್ಲ. ಭೋಗ ಜೀವನವನ್ನು ಬಿಟ್ಟು ಹೊರಗಡೆ ಬಂದಿರುವಂತ ಋಷಿಗಳಿಂದ ಬಂದಿರೋದು ಈ ಜ್ಯೋತಿಷ್ಯ. ಸೊ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಚತುರ್ಥ ಭಾವದಲ್ಲಿ ಕುಜಗ್ರಹ ಇರೋದ್ರಿಂದ ಪ್ರಾಪರ್ಟಿ ಖರೀದಿ ಆಗುತ್ತೆ. ಉತ್ತಮವಾಗಿ ಸುಂದರವಾಗಿರುವಂತ ಮನೆ ಖರೀದಿ ಆಗುತ್ತೆ. ಯೂಶುವಲ್ ಆಗಿ ಕುಂಭರಾಶಿ ಜನಿಸಿದವರಿಗೆ ತುಂಬಾ ಚೆನ್ನಾಗಿರುವಂತ ಮನೆ, ನೋಡೋಕೆ ಲಕ್ಷಣವಾಗಿರುವಂತ, ಚಿಕ್ಕದಾದ್ರೂ ಕೂಡ, ಅಥವಾ ವಾಹನ ಖರೀದಿ ಆಗುತ್ತೆ. ಯೂಶುವಲ್ ಆಗಿ ವೆಹಿಕಲ್, ತುಂಬಾ ಚೆನ್ನಾಗಿರುವಂತ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಳನ್ನ ಹುಡುಕ್ತಾ ಇರ್ತಾರೆ. ಹೊಸದನ್ನು ಕೂಡ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಹಳ ಚೆನ್ನಾಗಿ ಸುಂದರವಾಗಿರುವಂತ ವೆಹಿಕಲ್ ಸಿಗ್ಬೋದು ಅವರಿಗೆ. ಅನಂತರದಲ್ಲಿ ಪಂಚಮದಲ್ಲಿ ಬುಧಗ್ರಹ, ಅಷ್ಟಮದಲ್ಲಿ ಶುಕ್ರಗ್ರಹ ಇರೋದ್ರಿಂದ ಸಂತಾನದ ಯೋಗ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ದಂಪತಿಗಳಿಗೆ ಯಾರು ಸಂತಾನಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಯಾವ ಸಮಸ್ಯೆ ಇಲ್ಲದೆ ಸಂತಾನದ ಅವಕಾಶ ಆಗುತ್ತೆ. ಬಟ್ ಸಂತಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಜಾತಕವನ್ನ ವಿಶ್ಲೇಷಣೆ ಮಾಡಬೇಕು. ಅದರಲ್ಲಿ ಹಸ್ತರೇಖೆಯಲ್ಲಿರುವಂತಹ ಸಂತಾನ ರೇಖೆಗಳು ಅಟ್ ದ ಸೇಮ್ ಟೈಮ್ ಎರಡನ್ನೂ ಕಂಬೈನ್ ಮಾಡಬೇಕು. ನನ್ನ ಒಂದು ವೇವ್ ಪ್ರೆಡಿಕ್ಷನ್ ಏನಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲದರಲ್ಲೂ ಕನ್ಫರ್ಮೇಶನ್ ಸಿಕ್ಕಿದ ಮೇಲೆ ನಾನು ಹೇಳೋದು. ಸಂತಾನ ಯೋಗ ಜಾತಕದಲ್ಲಿ ಶ್ವೇತಸ್ಫುಟ, ಬೀಜಸ್ಫುಟ ಕ್ಯಾಲ್ಕುಲೇಷನ್ಸ್ ಆಗ್ಲೇಬೇಕಾಗತ್ತೆ. ಅನಂತರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳು, ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಮಾನಸಿಕವಾಗಿ ತಲೆನೋವು ಮತ್ತೆ ಆಂಗ್ಸೈಟಿ ಇಶ್ಯೂಸ್ಗಳು ಬರುವಂತೆಲ್ಲ ಆಗುತ್ತೆ. ಬಟ್ ಒಟ್ಟಾರೆಯಾಗಿ ಈ ತಿಂಗಳು ಅಭಿವೃದ್ಧಿ ಪಥದತ್ತ ಕುಂಭರಾಶಿಯವರು ಸಾಗ್ತಾರೆ.